ಅವೇರ್ನೆಸ್ ಮೂಡಿಸ್ತೀವಿ ಸರ್ ಅದಕ್ಕೆ. ವಿಡಿಯೋ ಕಳ್ಸೋಣ ಮಾತಾಡೋದು. అవునండి ಎಲ್ಲ సీజన్ ಗಂಗಾವತಿ ನಗರದಲ್ಲಿ ಸಂಚಾರ ಸುವ್ಯವಸ್ಥೆಗೆ ಸಲುವಾಗಿ ನಾವು ಎಲ್ಲ ಅಧಿಕಾರಿಗಳು ಇವತ್ತು ಟ್ರಾಫಿಕ್ ಸಿಬ್ಬಂದಿ ಮತ್ತು ನಮ್ಮ ಟೌನ್ ಇನ್ಸ್ಪೆಕ್ಟರ್ ನಾವೆಲ್ಲ ಒಂದು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಫುಟ್ಪಾತನ್ನು ಏನು ಅತಿಕ್ರಮಿಸಿಕೊಂಡಾರೆ ಏನು ಈಗ ಶಾಪ್ ಓನರ್ಸ್ ಅದಾರ, ಶಾಪ್ ಮಾಲೀಕರು ಎಲ್ಲ ಅಂಗಡಿಗಳ ಮಾಲೀಕರು ಫುಟ್ಪಾತನ್ನು ಎನ್ಕ್ರೋಚ್ ಮಾಡಿಕೊಂಡು ಈಗೆಲ್ಲ ಟ್ರಾಫಿಕ್ಕಿಗೆ ಏನು ಸಂಚಾರಕ್ಕೆ ತೊಂದರೆ ಆಗುವಾಗೆ ತಮ್ಮ ಅಂಗಡಿಯ ವ್ಯಾಪಾರ ಮಾಡ್ತಿದ್ದಾರೆ. ಅವರೆಲ್ಲ ನಾವೀಗ ಪ್ರಕರಣ ದಾಖಲೆ ಮಾಡ್ಕೊತೀವಿ. ಅವೆಲ್ಲ ಸೀಜ್ ಮಾಡ್ತಾಯಿದ್ದೀವಿ. ಎಲ್ಲ ಈ ರೋಡಿಗೆಲ್ಲ ಏನು ಅಬ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಯಾರು ತೊಂದರೆ ಮಾಡ್ತಿದ್ದಾರೆ ಅವರೆಲ್ಲ ನಾವು ಪರಿಕರಗಳನ್ನು ಸೀಜ್ ಮಾಡಿ ಅವ್ರ ಮೇಲೆ ನಾವು FIR ಮಾಡ್ತೀವಿ. ಎಲ್ಲ ಸಾರ್ವಜನಿಕರು ತಿಳ್ಕೊಳ್ಬೇಕು, ವ್ಯಾಪಾರಸ್ಥರು ತಿಳ್ಕೊಬೇಕು. ವಾಹನ ಸಂಚಾರಕ್ಕೆ, ಸಾರ್ವಜನಿಕರ ಸಂಚಾರಕ್ಕೆ ಏನೋ ಅಡೆತಡೆ ಉಂಟು ಮಾಡಿದರೂ ನಾವು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಗಂಗಾವತಿ ನಗರದಲ್ಲಿ ಫುಟ್ಪಾತ್ ಮೇಲೆ ಮತ್ತು ರಸ್ತೆ ಬದಿಯಲ್ಲಿ ಇಟ್ಟಂಥ ಕಳ್ಳ ಬಂಡಿ ಆಯಿತು ಮತ್ತು ಫುಟ್ಪಾತ್ ಮೇಲೆ ಇಟ್ಟಂಥ ವ್ಯಾಪಾರಸ್ಥರಿಗೆ ತಿಳಿಪಡಿಸೋದೇನೆಂದರೆ ಯಾವುದೇ ಕಾರಣಕ್ಕೂ ಸಂಚಾರಕ್ಕೆ ಅಡೆತಡೆ ಆಗದಂತೆ ನೋಡ್ಕೊಳ್ತಕ್ಕದ್ದು. ಒಂದು ವೇಳೆ ಇದು ಈಗ ವೆಹಿಕಲ್ಗಳು ಜಾಸ್ತಿ ಇರೋದರಿಂದ ಗಂಗಾವತಿ ನಗರದಲ್ಲಿ ಇಕ್ಕಟ್ಟಾದ ಜಾಗ ಇರೋದರಿಂದ ವಾಹನವನ್ನು ನಿಲ್ಲಿಸಲಿಕ್ಕೆ ಜಾಗ ಇರಲಾರ್ದಂತಾಗಿದೆ. ಈಗೆಲ್ಲರೂ ತಾವು ರಸ್ತೆ ಮೇಲೆ ಬಂದು ವೈಟ್ ಲೈನ್ ಮೇಲೆ ಬಂದು ತಾವು ನಿಂತ್ಕೊಳ್ಳೋದ್ರಿಂದ ವಾಹನ ಸವಾರರು ಏನು ಮಾಡ್ತಾರೆ, ರಸ್ತೆ ಮೇಲೆ ವಾಹನವನ್ನು ನಿಲ್ಲಿಸಿ ಹೋಗೋ ಪರಿಸ್ಥಿತಿ ಬಂದದ್ದು. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಸಂಚಾರ ನಿಯಮಕ್ಕೆ ಅಡೆತಡೆ ಆಗಲಾರ್ದಂತೆ ನೋಡ್ಕೊ. ಆ ಥರ ಏನಾದರೂ ಅಡೆತಡೆ ಆಯಿತು ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ಎಲ್ಲರ ಮೇಲೂ ಕಾನೂನನ್ನು ಕ್ರಮ ಜರುಗಿಸಲು ಈ ಕೊಪ್ಪಳ ಜಿಲ್ಲೆಯ ಪೊಲೀಸ್ ವತಿಯಿಂದ ಮತ್ತು ಗಂಗಾವತಿ ಉಪವಿಭಾಗ, ಗಂಗಾವತಿ ನಗರ ಮತ್ತು ಗಂಗಾವತಿ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ಸಾರ್ವಜನಿಕರಿಗೆ ಈ ಮೂಲಕ